ಅಂದವಾದ ಚೆಲುವೆ ನಿನ್ನಾಸೆಯು ನಾ ಬಲ್ಲೆ ನಾ ಹೇಳುವೆನು ಕೇಳಲ್ಲೇ ನಿನ್ನಾಸೆಯು ನಾ ಬಲ್ಲೆ ನಾ ಹೇಳುವೆನು ಕೇಳಲ್ಲೇ ನೀ ನನಗೆ ಭೇದವನು ಮಾಡುವುದು ನಾ ಬಲ್ಲೆ ಪ್ರಾಣವಲ್ಲವೇ ಸರಸದಿಂದ ನನಗೆ ಭರವಸೆ ಮಾಡುವಂತೆ ವಚನವನ್ನು ಕೊಡು ಎಂದು ಕೇಳಿದೆಯಲ್ಲ, ಈ ಭ್ರಾಂತಿಯನ್ನು ಬಿಡುವುದು ನಿನಗೆ ಬರವಲ್ಲ. ನಿನ್ನ ವಚನಕ್ಕೆ ಪ್ರೀತಿ ಇಲ್ಲ, ಕೇಳಲ್ಲ ಕಾಂತೆ. ಈ ಸೃಷ್ಟಿಯನ್ನು ತಿರುಗಿ ಉತ್ತಮವಾದ ಕನ್ಯೆಯನ್ನು ತಂದು ಅಟಹಾಸದಿಂದ ಕೊಟ್ಟ ವಚನ ತಪ್ಪದೆ ತಪ್ಪದ ಪುತ್ರನಿಗೆ ಅಷ್ಟಮ ದಿವಸದಲ್ಲಿ ಶ್ರೇಷ್ಠರು ಹೌದೆಂಬಂತೆ ಲಗ್ನ ಮಾಡಿ ನಿನ್ನ ಇಷ್ಟಾರ್ಥವನ್ನು ಪೂರ್ಣ ಮಾಡುತ್ತೇನೆ. ಈ ಖ್ಯಾತಕ್ಕೆ ನನ್ನನ್ನು ಕೇಳುತ್ತಿ ಈ ಮಾತು ದಿಟವೆಂದು ರಾಣಿ ಪಡಿಬೇಡಿ. ಲಕ್ಷ್ಮೀಪುರದ ಪರಶುರಾಮ ಅವರು ನಮ್ಮ ವೈಟ್ ಬ್ಲಾಕ್ ಸುಮಾಕರವರಿಗೆ 50 ರೂಪಾಯಿ ನೀಡುತ್ತಾರೆ. ಕಲಾ ಕಾಣಿಕೆ ನೀಡಿದಂತ ಪರಶುರಾಮ ಅಣ್ಣವರಿಗೆ ನನ್ನ ಹೃದಯಪೂರ್ವಕವಾಗಿ ಮಾಡಿದೆ. ಅಹೋ ದೇವ, ಅಹೋ ದೇವಿ, ನೀನೇನೋ ನನ್ನ ಮಾತನ್ನ ಕೇಳಿ ವಚನವನ್ನು ನೀಡುವೆ ಎಂದು ಹೇಳಿಬಿಟ್ಟೆ. ಹೌದು ಸುಂದರಿ. ಕರೆ ಬಾಯಿ ಮಾತಿನ ವಚನವನ್ನು ನೀಡುವೆನು ಎಂದರೆ ನಾನು ನಂಬುವೆನೆ? ನಂಬಲೇಬೇಕು ಸುಂದರಿ, ನಂಬಲೇಬೇಕೆ? ನಂಬಲೇಬೇಕು ದೇವ. ಅಹೋ ದೇವಿ, ನಂಬುವೆನು ಇಲ್ಲವೆಂದು ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ದೇವಿ. ಮಾ
ಹೌದು ಸೋದರಿ. ಅಷ್ಟು ಸುಲಭವಾಗಿ ಬರೀ ಬಾಯಿ ಮಾತಿಂದ ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ಮತ್ತೆ ಹೇಗೆ ಮಾಡಬೇಕು ಸುಂದರಿ? ನನ್ನನ್ನು ನೋಡು. ನಿಮ್ಮನ್ನೇ ನೋಡುತ್ತೇನೆ ಸುಂದರಿ. ನೋಡುವೆಯ? ನೋಡುವೆ, ಎಲ್ಲಿ ಸಹಜವಾಗಿ ನೋಡುತ್ತೇವೆ. ದೇವ, ದೇವಿ, ನನ್ನ ಕರದ ಮೇಲೆ ನಿನ್ನ ಕರವನ್ನು ಹಾಕಿ ನನಗೆ ವಚನವನ್ನು ಕೊಟ್ಟರೆ ಮಾತ್ರ ನಿನ್ನ ಮಾತನ್ನು ನಾನು ನಂಬುವೆನು. ಇಲ್ಲವಾದರೆ ನಿನ್ನ ಮಾತನ್ನು ನಾನು ಸರ್ವತ ನಂಬಲಾರೆನು. ದೇವ, ನಿನ್ನ ಬಾಂಧವ. ಅಯ್ಯೇ ಕಾಂತಾಮಣಿ, ಇದು ಯಾವ ದೊಡ್ಡ ಮಾತೆಂದು ಚಿಂತೆ ಮಾಡಿಸ್ತಿ? ಅಯ್ಯೇ ಸುಂದರಿ, ಕಂದರ್ಪನ ಲಗ್ನ ಮಾಡುವ ಪ್ರಾಣ ಎಲ್ಲ ಗೆಲ್ಲವೇ ಹೇಗೆ? ಜನ ಸಾರಥಿ, ಈ ರುಕ್ಮಿಣಿಯ ಮನಸ್ಸು ಹೆಚ್ಚು ಚಂಚಲವಾಗಿರುವುದು. ಬಹಳ ಅನುಮಾನ ಐತೆ. ಮನ್ಮಥನ ಲಗ್ನ ಮಾಡುವನೋ ಇಲ್ಲವೋ ಎಂದು ಘನಚಿಂತೆಯನ್ನು ತಾಳಿ ಎನ್ನನ್ನು ಗಟ್ಟಿ ಭಾಷೆಯನ್ನು ಕೊಟ್ಟರೆ ಸರಿ ಎಂದು ನುಡಿಯುವ ಈ ಜನಮತಿ ಪರಿಯನ್ನು ನೋಡಿದೀಯ? ನೋಡಿದರೆ ದೇವ. ಸೈ ಸೈ. ಏ ಸುಂದರಿ, ಅಹೋ ಸುಂದರ, ಸೈ ಸೈ. ನಿನ್ನ ಮಾತು ನಿಜ. ಮನ್ಮಥನು ನಿನ್ನಗೊಂದೇ ಮಗನು. ಏ ಕಾಂತೆ, ಕಾಂತ, ಎಮ್ಮಗೆ ಮಗನಲ್ಲವೇನು? ನಿನ್ನಗೆ ಬಂದ ಅಂತ ಕಣನ ಎಮ್ಮಗೆ ಬಾರದ ಹೇಗೆ? ಅಂತೂ ನಿನ್ನ ಗುಣ ಬೇರೆ ಇದ್ದಂತೆ ತೋರುತ್ತದೆ. ಅದೇನೆಂದರೆ, ಅದೇನು? ಶ್ರೀಕೃಷ್ಣನು 7 ಮಂದಿ ಸತಿಯರನ್ನು ಪ್ರೀತಿವಂತನಾಗಿ ಅವರ ಮಾತು ಕೇಳುವನು, ಮನ್ಮಥನ ಪ್ರೀತಿ ತೋರದಿರುವನೆಂದು ಭ್ರಾಂತಿಯಿಂದ ಈ ಪರಿ ಕೇಳುವುದಲ್ಲ. ಸುಂದರಿ, ಸುಂದರ, ಇರಲಿ, ನಿನ್ನ ಇಷ್ಟದಂತೆ ಭಾಷೆಯನ್ನು ಕೊಡುವೆನು. ನಿಶ್ಚಲ ಮನಸ್ಸಿಂದ ಕೇಳು. ಈಗ ಇವತ್ತಿಗೆ 8 ದಿವಸದ ಮಗನ ಲಗ್ನ ಮಾಡಬಹುದರೆ ಎಲ್ಲ ಹಸ್ತದ ಧರಿಸಿದ ಚಕ್ರಾಯುಧವು ಎಮ್ಮೆಗೆ ತಕ್ಕದೆ ಹೋಗಲಿ. ಈ ಭಾಷೆಗೆ ಪ್ರತಿಯಾದರೆ ಅಘೋರ ಪಾತಕ ಪ್ರಾಪ್ತವಾಗಲಿ. ಇನ್ನಾದರೂ ನಿನ್ನ ಮನಸ್ಸಿಗೆ ಭರವಸೆವಾಯಿತೆ ಕಾಂತೆ, ಧೀಮಾಂತೆ. ಅಹೋ ಕಾಂತ, ಅಲ್ವಾ ದೇವಿ? ಈಗ ನನ್ನ ಕರದ ಮೇಲೆ ನಿನ್ನ ಕರವನ್ನು ಹಾಕಿ ವಚನವನ್ನು ನೀಡಿಯಲ್ಲವೇ? ಹೌದು ಸುಂದರಿ, ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆಗಲೇಬೇಕು ಸುಂದರಿ. ದೇವ, ಅಲ್ವಾ ದೇವಿ? ಹೇಳುವುದನ್ನು ಕೇಳು. ಅದು ಏನು ಚೆನ್ನಾಗಿ ಹೇಳು. ಶ್ರೀಹರಿ ನಿನ್ನಯ ವಚನ ಕೇಳಿದೆ, ಓ ಮಾಧವ ನಿನ್ನಯ ನುಡಿಯ ಕೇಳಿದೆ. ಹೇಗಾಯಿತು ಸುಂದರಿ? ಹುಟ್ಟು ಕೋರುಡನಿಗೆ ಗಂಡು ಬಂದಂತೆ ನಡುಬರದನಿಗೆ ಭಾಗ್ಯ ದೊರೆತಂತೆ ನಾನಿಂದು ಉಣದಂತೆ. ಓ ದೇಹರಿ ನಿನ್ನಯ ವಚನ ಕೇಳಿದೆ, ಓ ಮಾಧವ ನಿನ್ನಯ ನುಡಿಯ ಕೇಳಿದೆ. ಪ್ರಾಣೇಶ್ವರ, ಓ ಪ್ರಾಣೇಶ್ವರಿ, ನೀನೆಂದು ಅಷ್ಟು ದಿನದೊಳಗೆ ಮಗನ ಮದುವೆಯನ್ನು ಮಾಡುವನೆಂದು ಹೇಳಿದೆಯಲ್ಲ, ಹೌದು ಸುಂದರಿ. ಈ ಮಾತನ್ನ ಕೇಳಿ ಪಡವೆಯ ಜನರಿಗೆ ಹೇಗಾಯಿತೆಂದರೆ, ಹೊಟ್ಟು ಕುರುಡನಿಗೆ ಕಣ್ಣು ಬಂದಂತಾಯಿತು, ಕಡು ಬಡವನಿಗೆ
ನನಗೆ ಭಾಗ್ಯ ದೊರೆತಂತಾಯಿತು. ಕಾಂತ, ಆಗಲೇಬೇಕು ಸುಂದರಿ. ನಿನ್ನ ಮಾತು ಕೇಳಿ ಎನ್ನ ಮನಸ್ಸಿಗೆ ಬಹು ಸಂತೋಷವಾಯಿತು ಪ್ರಾಣೇಶ್ವರ, ಎಲ್ಲ ಹೃದಯೇಶ್ವರ. ಹಾಗಾದ್ರೆ ಮತ್ತೆ ಹೇಳುವುದನ್ನು ಕೇಳು ಸುಂದರಿ. ನಾರಿ ಕರದೂತಕ ದಾರಿ ಈ ಪಡವಿಯಲ್ಲಿರುವ ರೂಪವಂತಿಯರ ಮರನಿಗೆ ಮೀರಿದ ರೂಪವನ್ನು ರಾಜಕುಮಾರಿಯನ್ನು ತಂದು ಲಗ್ನ ಮಾಡದಿದ್ದರೆ ಈ ಭೂಮಿಯನ್ನು ಮಾರಿಯನ್ನು ಸರ್ವದಾ ತೋರಿಸುವುದಿಲ್ಲವೆಂದು ತಿಳಿ ಚಿಂತೆಯನ್ನು ಕಳಿ ನಳಿನಾಂಬಿಕೆ ಸಂತೋಷದಿಂದ ನಿನ್ನ ಅಂತಃಪುರಕ್ಕೆ ಹೋಗಿ ಲಗ್ನದ ಸಾಮಗ್ರಿಗಳನ್ನು ಸಿದ್ಧಗೊಳಿಸು. ಅಮರೇಶನ ಅನುಗ್ರಹದಿಂದ ಸರ್ವ ದೇಶಗಳು ತಿರುಗಿ ಕಂದರ್ಪನಿಗೆ ಸರಿಯಾದ ಕನ್ಯೆಯನ್ನು ತರುತ್ತೇನೆ ಕಾಂತೆ ಧೀಮಾಂತೆ. ಸುಂದರಿ ನಿನ್ನ ಇಷ್ಟದಂತೆ ಹೋಗಿ ಬರುವಂತ ನಾವು ಬೇಗ ಹೋಗಿ ಒಳ್ಳೆ ಹುಡುಗಿಯನ್ನೇ ಹುಡುಕಿ ತರಬೇಕು. ತರುತ್ತೇನೆ ಸುಂದರಿ. ಎಲ್ಲ ಭಾರತಿ ಈ ಕ್ಷಣಾರ್ಥದ ನಿರ್ಲಕ್ಷ್ಯದಿಂದ ಕ್ಷಿತಿಯಂ ಸಂಚರಿಸಿ ಇಷ್ಟು ಚಪನಿಗೆ ಸಂರಕ್ಷಣರಾದ ಚಡಚಾಕ್ಷಿ ಎಲ್ಲಿರುವುದು ಸೋಮನೆಯನ್ನು ಮಾಡು. ತಕ್ಷಣವೇ ಅವರ ಚಿತ್ರಪಟವನ್ನು ತೆಗೆದುಕೊಂಡು ಬಾ. ಆಗಲೇವ ಸಹಸ್ರಕ್ಷ ಮೊದಲಾದ ಯಕ್ಷ ಕಿನ್ನರು ಕೆಂಪುರುಷರನ್ನು ಸಮಕ್ಷಮದಿಂದ ಕರೆಸಿ ಅವರ ಅಕ್ಷಗಳಿಗೆ ಸಂಭ್ರಮ ತೋರುವಂತೆ ಲಗ್ನವನ್ನು ಮಾಡುವೆ. ಶ್ರೀ ಅಮರೇಶ್ವರನ ಚರಣವನ್ನು ಸ್ಮರಿಸುತ್ತಾ ತೆರವು ದೂತ ಪ್ರಖ್ಯಾತ ಆಗಲಿದೇವ ಮಹಾನುಭಾವ. ದೇಶ ದೇಶವು ತಿರುಗಿ ಬಂದರೂ ಒಂದು ಕನ್ಯೆಯನ್ನು ಸಿಗಲಿಲ್ಲ ದೇವ ಮಹಾನುಭಾವ. ಅಯ್ಯೋ ದೂತ ಇದೇನು ವಿಪರೀತ ಗಾಯಿತೆ ಎಮ್ಮಗೆ ಗಾತ. ಅಯ್ಯೋ ಹರಹರ ಕಾಲಕಂದರ ಗಿರಿಸಾಗರ
ಆಗಿ ಅಯ್ಯೋ ಎಲ್ಲ ಸಾರಥಿ ದೇವಾ ಈ ರುಕ್ಮಿಣಿ ಕೂಡ ಯಾತಕ್ಕೆ ಪಂಡವನ್ನು ಮಾಡಿದನು ಏನೋ ನಾನು ಇದುವರೆಗೂ ಒಬ್ಬರ ಕೈಗೆ ಸಿಕ್ಕವನಲ್ಲ ರುಕ್ಮಿಣಿಗೆ ಹಗ್ಗವನ್ನು ಕೊಟ್ಟು ಕೈ ಕಟ್ಟಿಸಿಕೊಂಡಂತಾಯಿತು ಎಲ್ಲ ಸಾರಥಿ ದೇವಾ ಈಗ ಎನ್ನ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಎನ್ನ ತಂಗಿಯಾದ ದ್ರೌಪದಿಯನ್ನು ಸ್ಮರಿಸುವೆ ಅಹೋ ತಂಗಿಯಾದ ದ್ರೌಪದಿ ತೀರ್ವದಂ ಬಂದು ಎನ ಬದಗಿದ ಸಂಕಟವನ್ನು ಪರಿಹರಿಸು ದ್ರುಪದ ಮಂದನೆ ಬಾ ಬಾ ಬೇಗನೆ ದ್ರೌಪದಿ ದ್ರೌಪದಿ ಇದೇನು ಆಶ್ಚರ್ಯ ಅಣ್ಣನಾದ ಶ್ರೀಹರಿಯೋ ಸತ್ಯದಲ್ಲೇ ಅದನ್ನು ಕೋರಿ ತರದಂತಾಯಿತು ಅಣ್ಣ ಭಂಡನಾದ ದುಶ್ಯಾಸನೋ ಎನ್ನ ಸೀರೆಯನ್ನು ಕಳೆಯುವಾಗ ಅಕ್ಷಯವಾಗಲೆಂದು ವರವನ್ನು ತರಲಿಸಿದ ಈಗ ಅಣ್ಣನಿಗೇನು ಕಷ್ಟ ಬಂದಿರುವುದೂ ಏನು ನಾನು ಹೋಗದಿದ್ದರೆ ಅಣ್ಣನು ಬೇಸರ ಪಟ್ಟುಕೊಳ್ಳವನು ಕಾಂತ ಏನು ಹೇಳೋ ಮೇಲೆ ಕೇಳು ಅಣ್ಣನು ಯಾವ ಒಂದು ಕಾರಣವಾಗಿ ಎನ್ನನ್ನು ಸ್ವಪ್ನದಲ್ಲಿ ಕೂಡಿ ತರಿಸಿರುವನು ಕಾಂತ ಏನು ಮೇಲೆ ಕೇಳು ನಾನು ಹೋಗಬೇಕು ಅಯ್ಯೋ ಕಾಂತನು ಸಂಪೂರ್ಣವಾಗಿ ನಿದ್ರೆಯನ್ನು ಹಚ್ಚಿರುವನು ನಿದ್ರೆ ಭಂಗ ಮಾಡಿದರೆ ಸತ್ಯದಲ್ಲಿ ದೋಷ ಬರುವುದೂ ಏನು ಅಣ್ಣನಾದ ಶ್ರೀಹರಿ ಕಾಂತನನ್ನ ಹಾಸಿಗೆಯಲ್ಲಿ ಬಿಟ್ಟು ಬರುವ ದೋಷವು ನನ್ನದೇನಲ್ಲ ಭಕ್ತಾದರ ಬರುವೇನಿನ ಹತ್ತಿರ ಇದೇನು ಅಣ್ಣನು ಮೌನವಾಗಿ ನಿಂತುಕೊಂಡಿರುವನು ಶ್ರೀಹರಿ ಚಂದ್ರನಂತೆ ಹೊಳಿಸಿರುವವನ ಮುಖವು ತಂದೆ ಕುಂದಿ ಬಾಡಿಕೊಂಡಿರುವುದು ಇದಕ್ಕೆ ಕಾರಣವೇನು ಶ್ರೀಪತಿ ತಿಳಿಸೋ ಇದರ ಸಂಗತಿ ತಂಗಿ ಹೇಳುವನು ಕೇಳು
ತಂಗಿ, ಅಣ್ಣಯ್ಯ, ಎನ್ನ ಘನತರವಾದ ಚಿಂತೆಯನ್ನು ಏನೆಂದು ಹೇಳಲಿ. ಇತ್ತ ಬಾ ನಮ್ಮ ಸಹೋದರಿ, ಇತ್ತ ಬಾ. ಅದೇನು ಅಣ್ಣಯ್ಯ? ಮನ್ಮಥನ ಲಗ್ನವನ್ನು ಮಾಡುವೆನೆಂದು ರುಕ್ಮಿಣಿಗೆ ವಚನವನ್ನು ಕೊಟ್ಟು ಅನೇಕ ದೇಶಗಳು ತಿರುಗಿದರು. ಕಂದಪ್ಪನಿಗೆ ಸರಿಯಾದ ಕನ್ಯೆಯನ್ನು ದೊರೆಯಲಿಲ್ಲ. ಇದಕ್ಕೇನು ಉಪಾಯ ಮಾಡುವೆಯಮ್ಮ ತಂಗಿ ವರಮಂಗಳಾಂಗಿ? ಅಣ್ಣಯ್ಯ, ಓ ಸಹೋದರಿ, ಇದು ಯಾವ ದೊಡ್ಡ ಕಾರ್ಯವನ್ನು ನೀನು ಚಿಂತೆಯನ್ನು ಮಾಡುತ್ತೀವಿ? ನಮಗೆ ದೊಡ್ಡ ಕಾರ್ಯವಾಗಿರುವುದು ತಂಗಿ. ಚಿಂತೆಯನ್ನು ಬಿಡು, ಧೈರ್ಯವನ್ನು ಕೊಡು. ನಿನ್ನ ಇಷ್ಟದಂತೆ ಆಗಲಿ ತಂಗಿ. ಓ ತಂಗಿ, ಕೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳು ಸಹೋದರಿ. ಜಲ ಜಾತನಾಯನ ಕಲೋಹಿತ ಜಲ ಜಾತನಾಯನ ಕಲೋಹಿತ ಸಹೋದರಿ ಕೇಳು. ನಮಗೆ ದೊಡ್ಡ ಕಾರ್ಯವಾಗಿರುವುದು ತಂಗಿ. ಚಿಂತೆಯನ್ನು ಬಿಡು, ಧೈರ್ಯವನ್ನು ತರು. ಇದೇ ರಾತ್ರಿಗೆ ಹೋಗಿ ಮನ್ಮಥನಿಗೆ ಕಳ್ಳಿಯನ್ನು ಗೊತ್ತು ಮಾಡಿಕೊಂಡು ಬರಬೇಕು. ಕಳ್ಳಿ ಅಣ್ಣ ರಾಜಾದ್ರಿ ಗಣ್ಯ. ಅಹೋ ತಂಗಿ, ನಿನ್ನಂತ ಧೈರ್ಯಶಾಲಿಯನ್ನು ನಾನೆಲ್ಲಿಯೂ ಕಾಣಲಿಲ್ಲ. ಹಿಡಿ ಹಿಡಿ ಚಂದ್ರಾಯುಧವು ಇದೋ ಸರ್ವ ಪತ್ರಗಳು ಧರಿಸಿಕೋ. ಈಗೋ ನಾಳೆ ಒಂದೇ ದಿವಸ ಉಳಿದಿರುವುದು ತಂಗಿ ಸುಭಾಂಗಿ. ಅದಯ್ಯ ಅಮ್ಮ ಸಹೋದರಿ, ಮಗನ ಜನ ಕಾಯಣ್ಣ ಸ್ವತ ತಂಗಿ ಆದ ದೃಪದ 8 ದಿವಸದಲ್ಲಿ ಮನ್ಮಥ ಲಗ್ನವನ್ನು ಮಾಡುತ್ತೇನೆಂದು ರುಕ್ಮಿಣಿಗೆ ಮಾತು ಕೊಟ್ಟಿರುವಿಯಾ? ಹೌದಮ್ಮ ಸಹೋದರಿ. ಅಣ್ಣಯ್ಯ ತಂಗಿ, ನೀನೇನು ಚಿಂತೆಯನ್ನು ಮಾಡಬೇಡ. ಶ್ರೀಹರಿ, ಅದು ಯಾತಕ್ಕೆ ತಂಗಿ? ದೇಶ ವಿದೇಶವನ್ನು ತಿರುಗಿ
ನೀನು ತೆರಳುವ ಕಾರ್ಯವ ಶ್ರೀ ಅಮರೇಶನು ನಡೆಸಿಕೊಡುವನು ತಂಗಿ ವರಮಂಗಳ ಅಂಗಿ. ಕಮಲರಾಜ ನೀನೇನು ಚಿಂತೆಯನ್ನು ಮಾಡಬೇಡ. ದೊರೆಯುವ ಎರಡನೇ ಅಮರೇಶ್ವರ ಚರಣವನ್ನು ಸ್ಮರಿಸುತ್ತಾ ಕನ್ಯೆಯನ್ನು ಹುಡುಕಲು ಹೋಗುವನು ಅಪ್ಪಣೆಯನ್ನು ಕೊಡ ಅಣ್ಣ ರಾಜಾದ್ರಿ ಗಣ್ಯ. ತಂಗಿ ಹೇಳುವುದಿನ ಕೇಳು. ನಾನು ಹೇಳಣ್ಣಯ್ಯ. ಸುಂದರಿಯಾದ ತಂಗಿ ವರಮಂಗಲ ಅಂಗಿ. ಅಣ್ಣಯ್ಯ, ಜಗತ್ತದಲ್ಲಿ ನಿನ್ನ ರೂಪವನ್ನು ಕಂಡು ಪರ ರಾಜ್ಯರು ನಿರ್ಧರಿಸಲಾರದು ನಿನಗೆ ಏನಾದರೂ ಅಪಾಯಗೊಳಿಸಾರು. ಆದ ಪ್ರಯತ್ನ ನಿನ್ನ ಕಂಡಾಕ್ಷಣವೇ ಮಂಡಲಾಧಿಪರ ಎದೆಗುಂಡಿಗೆಗಳ ಬಿರ್ರನೆ ಬಿರಿಯುವಂತೆ ಭಯಂಕರ ರೂಪವನ್ನು ನಿನ್ನ ಮುಖಮಂಡಲದೊಳಿಟ್ಟಿರುವೆನು. ಬಾಣದ ಗುಂಪನ್ನು ನಿನ್ನ ಎಡಬಲಕ್ಕಿರುವಂತೆ ನೇಮಿಸಿರುವೆನು. ತಡಮಾನದ ಶ್ರೀ ಅಮರೇಶ್ವರನ ಚರಣವನ್ನು ಸ್ಮರಿಸುತ್ತಾ ತೆರಳು ನೃಪನ ನೊಂದ ನೀ ಹೋಗು ನೀ ಬೇಗನೆ. ನಾನಿನ್ನು ಹೋಗಿ ಬರೋಣ ಅಪ್ಪಣೆಯನ್ನು ಕೊಡು ಅಣ್ಣಯ್ಯ. ಸುಖಿ ಬರ ನಿನ್ನಗೆ ಜಯವಾಗಲಿ ಹೋಗಿ ಬಾರಮ್ಮ ತಂಗಿ ವರಮಂಗಳ ಅಂಗಿ.
ಮುರುಡನ ಕಡೆಯಿಂದ ಸಡಗರದಿಂದ ಬೆಸರ ಮಗನ ಮನಗಳ
ನಿನ್ನ ಸುಂದರವಾದ ಭವನವನ್ನು ಬಿಟ್ಟು ಈ ಸಡಗರನ್ನ ಕಾರಣವನ್ನು ಕಾತೆ ನಿನ್ನ ಮನಸ್ಸಿಗೆ ಹೃದಯಕ್ಕೆ ಹೌದು ಸುಂದರಿ ಕಾಂತೆ ಏತಕ್ಕಾಗಿ ಅರಮಂದಿರವನ್ನು ಬಿಟ್ಟು ಬಂದಿರುವೆನೆಂದು ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿದೆ ಸುಂದರಿ? ಪತಿಯೇ ನಿನ್ನ ಪಟ್ಟದ ರಾಣಿ, ನಾನು ಕೈ ಹಿಡಿದ ಸಹಧರ್ಮಿಣಿ, ಸುಖ ದುಃಖದಿ ಸಮಭಾಗಳೆ. ದೇವಾ, ಕಾಂತೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿದೆ ಸುಂದರಿ? ಪತಿಯೇ ನಮ್ಮ ಮುದ್ದು ಮಗಳಾದ ರತಿದೇವಿಯು ಈಗಾಗಲೇ ಮದುವೆಯ ಪ್ರಾಯಕ್ಕೆ ಬಂದಿರುವಳು. ಹೌದು ಸುಂದರಿ. ಸಿದ್ದೇಶ್ವರ, ಹೃದಯೇಶ್ವರಿ, ಮದುವೆಯ ಪ್ರಾಯಕ್ಕೆ ಬಂದ ಮಗಳಿಗೆ ಒಳ್ಳೆಯ ವರವನ್ನು ಹುಡುಕಿ ಮದುವೆಯನ್ನು ಮಾಡುವುದು ನಮ್ಮಿಬ್ಬರ ಕರ್ತವ್ಯವಲ್ಲವೇ? ಮಗಳಿಗೆ ತಕ್ಕ ವರ ತನ್ನ ಲಗ್ನ ಮಾಡಿಕೊಡುವ ಸುಂದರಿ. ಕಾಂತ, ಸುಂದರಿ, ಆಲೋಚನೆಯನ್ನು ಮಾಡದೆ ಆದಷ್ಟು ಬೇಗನೆ ಮಗಳ ಮದುವೆಯ ವಿಚಾರವನ್ನು ಮಾಡು ಕಾಂತ ಗುಣವಂತ. ಆಹೇ ಎನ್ನ ಪಟ್ಟದಾಸಿಯ ಆಹೇ ಪ್ರಾಣವಲ್ಲವೇ ಮಗಳ ವಿಚಾರವನ್ನು ಮರೆತು ಕೂಡಲಿಕ್ಕೆ ನಾನೇನು ಹತ್ತಾದಿಯಲ್ಲ. ನಿನಗೆ ನಾದರ ತವರು ಮನಕದ ಆಸೆ ಇದ್ದಿದ್ದೆಂಬ ಇದುವರೆಗೂ ನಾನು ಸುಮ್ಮನೆ ಆಹೇ ರಮಣಿಯೇ, ನೀನೇ ಹೀಗಾಗಿದೆ ಮೇಲೆ ನನಗೆ ಅದಕ್ಕೆ ಇದರಗೋಷ್ಟೇ. ಏ ಸುಂದರ, ನಿನ್ನ ಆ ಪೇಟೆ ಎತ್ತ ಕಡೆ ಇರುವುದು ಏನು ಸುಂದರಿ?
ರತಿ ದೇವಿಯನ್ನು ತವರು ಮನೆ ಕಡೆ ಏನಾದರೂ ಕೊಡುವ ಆಸೆ ಇದೆಯೇನೆಂದು ಕೇಳಿದೆಯಲ್ಲ? ಹೌದು ಸುಂದರೇ. ಹೃದಯೇಶ್ವರ, ಹೃದಯೇಶ್ವರೇ, ನನಗೆ ಯಾವ ತವರು ಮನೆ ಕೊಡುವ ಆಸೆಯೂ ನನಗಿಲ್ಲ. ಮತ್ತೆ ಎತ್ತ ಕಡೆ ಇರೋದು ಸುಂದರೇ? ಈಗಾಗಲೇ ನಿನ್ನ ತಮ್ಮನ ಸುದ್ದಿಯನ್ನು ಮರೆತಿರುವೆನು, ತವರು ಮನೆಯನ್ನು ಮರೆತಿರುವೆನು. ಹೌದೇನೆ ಸುಂದರೇ? ಹೃದಯೇಶ್ವರ, ಹೃದಯೇಶ್ವರೇ, ತವರು ಮನೆ ಕಡೆ ಬಿಟ್ಟು ಬೇರೆ ಯಾವುದಾದ್ರೂ ಕಡೆ ಒಂದು ಒಳ್ಳೆ ವರನನ್ನು ನೋಡಿ ಮಗಳಾದ ರತಿ ದೇವಿಗೆ ನಷ್ಟವನ್ನು ಮಾಡಿ ಕಣ್ತುಂಬ ಸಂತೋಷವನ್ನು ಪಡವನ ಪ್ರಾಣೇಶ್ವರ ಎಂದು ಹೃದಯೇಶ್ವರ. ಚಂದಿರುಣಂ ಭಿಕ್ಷರಿಮ ಸುಂದರ ಮುತ್ತುಳ್ಳ ಕಮಲ ಗಂಧೆ ನಿನ್ನ ಮನವಿಚ್ಛೆಯಂತೆ ಈ ಕ್ಷಣದಿ ಧೂತನಂ ಕಳುಹಿಸಿ ಜಪ್ಪನ್ನಾರು ದೇಶದಲ್ಲಿರುವ ರಾಜಪುತ್ರನ ಚಿತ್ರಪಟಗಳನ್ನು ತರಿಸಿಕೊಡು. ಅದರಲ್ಲ ನಿನ್ನ ಮನಸ್ಸಿಗೆ ಸರಿಯಾದ ಚಿತ್ರಪಟವನ್ನು ರತಿದೇವಿಗೆ ತೋರಿಸು. ಆ ಮಗಳ ಮೋಹಿಸಿದ ಅರಸನಿಗೆ ಸರಸದಿಂದ ಪರನಾಯವನ್ನು ಮಾಡಿದರೆ ಹಾಗೇ ರಮಣೀಯ ಮೊದಲ ಮಗಳನ್ನು ಕರೆಸಿ ಆಕೆಯ ಮುಖವನ್ನು ಅವಲೋಕಿಸಿ ಆ ವಂದನೆಯ ಅಭಿಪ್ರಾಯವನ್ನು ತಿಳಿದು ಮುಂದಿನ ಪ್ರಯತ್ನವನ್ನು ಮಾಡೋಣವರು ಸತ್ಗುಣವರು. ತರಿಸಿಕೊಡೋಣ ಸುಂದರೇ. ಪ್ರಾಣೇಶ್ವರ, ಅಹೋ ಕಾಂತ, ಈ ಚಿತ್ರಪಟಗಳನ್ನು ತರಿಸುವುದೆಂದು ಹೇಳಿದೆಯಾ? ತರಿಸಿಕೊಡೋಣ ಸುಂದರೇ. ಪ್ರಾಣೇಶ್ವರ, ಪ್ರಾಣೇಶ್ವರೇ, ಪೃಥ್ವಿ ಫಲಕ ಅಹೋ ಪ್ರಾಣಕಾಂತ, ಪ್ರಾಣಕಾಂತೆ, ಆದಷ್ಟು ಬೇಗ ದೂತನನ್ನು ಕರೆಸಿ ಪೃಥ್ವಿ ಫಲಕದ ರಾಜಪುತ್ರರ ಚಿತ್ರಪಟಗಳನ್ನು ತರಿಸು. ತರಿಸಿಕೊಡೋಣ ಸುಂದರೇ. ತರಿಸಿದ ಚಿತ್ರಪಟಗಳನ್ನ ಮಗಳಾದ ರತಿ ದೇವಿಗೆ ತೋರಿಸು. ತೋರಿಸೋಣ ಸುಂದರೇ. ತೋರಿಸಿದ ನಂತರ ಯಾವುದಾದ್ರೂ ಒಂದು ವರನನ್ನು ನೋಡಿ ಅವಳು ಏನಾದರೂ ಇಷ್ಟಪಟ್ಟಿದ್ದ ನಿಜವಾದರೆ ಅವಳು ಮೆಚ್ಚಿದ ವರನೊಂದಿಗೆ ಮದುವೆಯನ್ನು ಮಾಡಿ ಮಗಳ ಸಂತೋಷವನ್ನು ನೋಡೋಣ ಕಾಂತ ಶ್ರೀಮಂತ. ಹಾಗೇ ಎನ್ನ ಪಟ್ಟದ ಅರಸಿಯಾದ ಕಮಲ ಗಂಗೆ ನೀನಾದ ವಚನ ಕೇಳಿ ಎನ್ನ ಮನಸ್ಸಿಗೆ ಅರಿಸ ಉಂಟಾಯಿತು. ಹಾಗೇ ರಮಣೀಯೇ, ಅದು ಯಾವತ್ತೆಂದರೆ ಹಬ್ಬವನ್ನು ಮಾಡಬೇಕು ಎಂಬುದು ಎನ್ನ ಮನಸ್ಸಿನಿತ್ತು. ಈ ಪ್ರತಿಯೊಂದ ಮಾಹಿತಿಯನ್ನು ಬಂದು ಯಾಕಕ್ಕಾಗಬಾರದು ಕಾಂತೆ. ನಮಗೆ ದೈವಗಳ ಇದ್ದಾಗಲೇ ಮಗಳ ಲಗ್ನವನ್ನು ಸಂಭ್ರಮದಿಂದ ಮಾಡಿ ಕಣ್ಣು ಪ್ರೀತಿ ನೋಡಬೇಕು. ಹಾಗೇವಲ್ಲವೇ ಮಗಳನ್ನು ಧರಿಸಿಕೊಳ್ಳುವೆ ನೀನು ಅಂತಃಪುರಕ್ಕೆ ಬರಲು ಕಾಂತೆ. ಉಲ್ಲಾಸದಿಂದ ಎಲ್ಲ ಮುದ್ದು ಮೋಹದ ಹೃದಯಾದ ರತಿದೇವಿಯನ್ನು ನಿನ್ನ ತಂದೆಯಾದ ಕಮಲ ಚಕ್ರ
ಮಗಳೇ ರತಿದೇವಿ, ನನ್ನನ್ನು ಕರೆಸಿದ ಕಾರಣವೇನು ಅಪ್ಪಯ್ಯ? ನಿಮಗೆ ರಕ್ತ ಮಾಡುವೇನು ಅಮ್ಮಯ್ಯ? ತಂದೆ, ಮಗಳೇ ಹೇಳುವೆನು ಕೇಳು. ಅದೇನು ಚೆಂದ ಹಾಗೆ ಹಾಕುತ್ತೀ? ತಂದೆ, ನಿಮ್ಮಯ ದೂತರನ್ನು ಕರೆಸಿ ಎಲ್ಲನ್ನು ಕರೆಸಿದ ಕಾರಣವೇನು ತಂದೆ? ನೀನು ಕರೆದ ತಕ್ಷಣವೇ ನಾನು ಓಡೋಡಿ ಬಂದೆ, ನಿನ್ನ ಮುಂದೆ ನಿಂತೆ. ವಿಷಯವನ್ನು ತಿಳಿಸಿರಿ ಎನ್ನ ಮುಂದೆ. ಎನ್ನ ಮತ್ತು ಅರಗಿರಿಯಾದ ರತಿದೇವಿ ಇಷ್ಟ ಎಲ್ಲ ಪಡೆಯ ಮೇಲೆ ಕೊಡು. ನಿನ್ನ ನೂತನವಾದ ಮಾತುಗಳನ್ನು ಕೇಳಿ ಎನ್ನ ಮನಕ್ಕೆ ಬಹು ಆನಂದವಾಯಿತು. ಅಮ್ಮ ಮಗಳೇ, ಈ ಹೊತ್ತಿನ ದಿವಸ ದೂತನ ಮುಖದಿಂದ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಏನು ಅಪ್ಪಯ್ಯ? ನಿನ್ನ ಪಡೆದ ಜನನಿಯಾದ ಕಮಲ ಕಿಂಡಿಯು ಈ ಸಭೆಯಲ್ಲಿ ಅದೇನು ಅಪ್ಪಯ್ಯ? ಮಗಳಿಗೆ 12 ವರ್ಷ ಮೀರುತ್ತ ಬಂದವೋ ಆದ ಕಾರಣ ಸುಂದರನನ್ನು ತಂದು ಚಂದದಿಂದ ರಂಗ ಮಾಡಿಕೊಡು ಎಂದು ಹೇಳುವಷ್ಟಕ್ಕೆ ನಿನ್ನ ಕರೆಸಿದ ಮಗಳೇ, ಇದಕ್ಕೆ ಉತ್ತರ ಹೇಳು. ಅಪ್ಪಯ್ಯ, ತಂದೆ, ಅದು ಯಾತಕ್ಕೆಂದರೆ ಯಾತಕ್ಕೆ ತಂದೆ? ಪ್ರಾಯಕ್ಕೆ ಬಂದ ನಂತರ ಮಕ್ಕಳ ಇಚ್ಛೆಯಂತೆ ತಂದೆ ತಾಯಿಗಳ ಲೆಕ್ಕ ಮಾಡಿಕೊಡಬೇಕು ಎಂಬುದು ರಾಜಧರ್ಮವಿದೆ. ಆದ ಕಾರಣ ನಿನ್ನ ಮನದೊಳಗೆ ಏನಿರುವುದು ನನ್ನನೇ. ಆಹೋ ಅಪ್ಪಯ್ಯ, ಮಗಳೇ, ಇದಕ್ಕೆ ಎನ್ನ ಅಭಿಪ್ರಾಯವನ್ನು ಕೇಳಿಯ ತಂದೆ? ಹೌದು ಮಗಳೇ. ತಂದೆ, ರತಿದೇವಿ, ನಾನು ನಿನ್ನ ಮಗಳಲ್ಲವೇ? ಇಲ್ಲ ಒಂದವರೇ ಯಾರಮ್ಮಯ್ಯ? ಮತ್ತೆ ನಿನ್ನ ಮಾತಿಗೆ ಪ್ರತಿ ಉತ್ತರ ನಾನು ನೀಡಿದುಂಟೆ ಅಪ್ಪಯ್ಯ? ಅದು ಎಂದಿಗೂ ಸಾಧ್ಯವಿಲ್ಲ ಮಗಳೇ. ಇಲ್ಲವಲ್ಲ? ಹೌದು ಅಮ್ಮಯ್ಯ. ಮತ್ತೆ ಈ ವಿಚಾರ ನನ್ನನ್ನು ಎದುರು ಕೇಳಬೇಕು ತಂದೆ? ನಿನ್ನನ್ನು ಕೇಳುವುದು ಧರ್ಮವಲ್ಲವೇ ಅಮ್ಮಯ್ಯ? ಹೌದಲ್ಲವೇ? ಹೌದು ಮಗಳೇ. ತಂದೆ, ರವಿದೇವಿ, ಅಪ್ಪಯ್ಯ, ಅಮ್ಮಯ್ಯ,
ನಡೆಸಿಕೊಟ್ಟರೆ ಅಪ್ಪಯ್ಯ ಮಗಳೇ ಅದರಲ್ಲಿ ನನಗೆ ಯಾವ ವರ ಮೆಚ್ಚುಗೆ ಆಗುವನು ಅವನೊಂದಿಗೆ ಎನ್ನ ಲಗ್ನವನ್ನು ಮಾಡಿಕೊಡ ಜನಕ ಜಗದ್ವಿಖ್ಯಾತಿ ಕಾರ್ತಿಕನಕ ಹೌದು ಎನ್ನ ಮಗಳಾದ ಅರ್ಜುನೇವಿ ನಿನ್ನ ಮನವಿದ್ಯೆಯಂತೆ ಈ ಕ್ಷಣದಿ ಧೌತವನ್ನು ಕಳಿಸಿ ಅನೇಕ ರಾಜಪುತ್ರರ ಚಿತ್ರಪಟಗಳನ್ನು ಧರಿಸಿಬಿಡುವೆ. ಅದರಲ್ಲಿ ನಿನ್ನ ಮನಸ್ಸಿಗೆ ಸರಿಯಾದ ಚಿತ್ರ ಅವುಗಳಲ್ಲಿ ನಿನ್ನ ಮನಸ್ಸಿಗೆ ಸಮ್ಮತವಾದ ಪುರುಷರನ್ನು ಧರಿಸು. ಮಹಾವೈಭವದಿಂದ ಮನೆಯ ಮುಂದೆ ರಕ್ತ ಮಾಡಿಕೊಡುತ್ತೇನೆ ಕಮಲ ಮೇಲೆ. ತಂದೆ ಅಮ್ಮಯ್ಯ ಎನ್ನ ಮನದ ಯೋಚನೆಯನ್ನು ಬಿಡು ಎಂದು ಹೇಳಿದೆಯಾ? ಹೌದು ಮಗಳೇ. ಅಪ್ಪಯ್ಯ ಆದರೂ ಎನ್ನ ಮನದಲ್ಲಿ ಇನ್ನೊಂದು ಮಾತಿರುವುದು ತಂದೆ. ಅದು ಏನಿರುವುದು ಅಮ್ಮಯ್ಯ? ಅದೇನಿರುವುದು ಎಂದು ಕೇಳಿದೆಯಾ? ಹೌದು ಮಗಳೇ. ತಂದೆ ನನ್ನ ಮಾತಿಗೆ ನಿನ್ನ ಮಾತು ಸಮ್ಮತ ಇರುವುದಲ್ಲವೇ ಅಪ್ಪಯ್ಯ? ಹೌದು ಮಗಳೇ. ನಾನು ಯಾವ ವರವನ್ನು ನೋಡುವೆನೋ ಅವನೊಂದಿಗೆ ಎನ್ನ ಲಗ್ನವನ್ನು ಮಾಡಿಕೊಡಬೇಕು ನೀನು. ಮಾಡಿಕೊಡುವನು ಮಗಳೇ. ತಂದೆ ರತಿದೇವಿ ಮಾತು ಕೊಟ್ಟಿರುವೆ, ಮಾತು ತಪ್ಪಿ ನಡೆಯಬಾರ. ನೀನು ಒಪ್ಪವನ್ನು ತಂದ ರಕ್ಷ ಮಾಡಿಕೊಡುವನು ಅಮ್ಮಯ್ಯ. ಅಪ್ಪಯ್ಯ ರತಿದೇವಿ ನಿನ್ನ ಮಾತು ಕೇಳಿ ನನಗೆ ಬಹಳ ಆನಂದವಾಯಿತು ತಂದೆ. ಆಗಲೇಬೇಕು ಮಗಳೇ. ಹೌದಲ್ಲವೇ? ಹೌದು ಮಗಳೇ. ಮರೆಯುವ ಮೆರೆಯುವ ಮಾಡಿಕೊಡುವನ ಮಗಳೇ. ಮಾತು ಕೊಟ್ಟಿರುವೆ, ಮಾತು ತಪ್ಪಿ ನಡೆಯಬಾರದು ನೀನು. ಬಲವಾದ ಕೂಡಲ ಅಮ್ಮಯ್ಯ. ಹೌದಲ್ಲವೇ ಅಪ್ಪಯ್ಯ? ಹೌದು ಮಗಳೇ. ಈ ನಿನ್ನ ಮಾತು ಕೇಳಿ ಎನ್ನ ಮನಸ್ಸಿಗೆ ಬಹಳ ಆನಂದವಾಯಿತು ತಂದೆ. ಆಗಲೇಬೇಕ ಅಮ್ಮಯ್ಯ. ಅಪ್ಪಯ್ಯ ರತಿದೇವಿ ಆದ ಕಾರಣ ಆ ಅಮರೇಶ್ವರನ ಚರಣವನ್ನು ಸ್ಮರಿಸುತ್ತಾ ಅರಸಂದ್ರಕ್ಕೆ ಹೋಗಲು ನಿರ್ಜನಕ ಜಗದ್ವಿಖ್ಯಾತಿ ಕಾರ್ತಿಕನಕ. ಅಮ್ಮ ರತಿದೇವಿ ನೀನಂತ ದಡ್ಡಳು. ಯಾಕಕ್ಕೆ ಅಪ್ಪಯ್ಯ? ನಿನ್ನಗೆ ಸಮ್ಮತವಾದ ಮಾತುಗಳು ಎನ್ನಗೆ ಸಮ್ಮತವಲ್ಲವೇ? ಹೌದಲ್ಲವೇ? ನಿನ್ನಗೆ ಇಚ್ಛೆ ಇದ್ದ ಪುರುಷರನ್ನು ಪಾಲಿಗೆ ಹಣ ಮಾಡಿಕೋ, ಅದಕ್ಕೆ ನಾಗರಿಕ ಅತಿಯಾಗಲಿ. ಆ ಮಾತು ಎಂದಿಗೂ ಆಗಲಾರದಂತಲಿ ಸಂಶಯವನ್ನು ನಡೆಯಲಿಕ್ಕೆ ಸಂತೋಷದಿಂದ ಶ್ರೀ ಅಮರೇಶನ ಧ್ಯಾನ ಮಾಡುತ್ತಾ ಹರವರಿಗೆ ಮಗಳೇ ಸುಪ್ರಸಿಗೆ ತಂದೆ ಮಗಳೇ ನಿನ್ನ ಇಚ್ಛೆ ಅಂತ ನಡೆಯಪ್ಪಯ್ಯ. ಬಡಿ ಬಡಿಗೆ ಅವನ್ ಸಾರಥಿ ಜಾಗ್ರತೆಯಿಂದ ಅರಮನೆಗೆ ರಥವನ್ನು ಬಿಡುವಂತ ನನ್ನ ಸಾರಥಿ.
ದೇಶ ವಿದೇಶ ತಿರುಗಿದರೂ ಕಣ್ಣಿಗೆ ಬರುವುದಿಲ್ಲ. ಅಲ್ಲವೇ ಏನು ಎಡವನ್ನ ತೋರಿಸುವ ದೇವ ಅದ್ಭುತವಾದಂತ. ಇದೇನು ಆಶ್ಚರ್ಯ, ಈ ಘೋರವಾದ ಅರಣ್ಯದಲ್ಲಿ ಏನೋ ಒಂದು ವೀಣೆಗಳು ಕೇಳಿಬರುತ್ತಿರುವುದು. ನನ್ನ ಕಷ್ಟವನ್ನು ನೋಡಿ ಆ ಭಗವಂತನೇ ನಾನು ಬಂದಿರಬಹುದೇ? ಹಾಗೆಯೇ ವಿಚಾರಿಸಿ ನೋಡುವೆ. ಜಯ ಜಯ ಿ
ಅಮ್ಮ ದ್ರೌಪದಿ ನಿಮ್ಮನ್ನು ಕಂಡು ನನ್ನ ಮನಸ್ಸು ಆನಂದವಾಯಿತು. ಓ ಅಮ್ಮಯ್ಯ, ಏನು ಕೇಳು. ಚೆನ್ನಾಗಿ ಹೇಳು ತಾಯಿ. ಸ್ವಾಮಿ, ಅಮ್ಮ ದ್ರೌಪದಿ ನಿಮ್ಮನ್ನು ಕಂಡು ನನ್ನ ಮನಸ್ಸು ಅತ್ಯಾನಂದವಾಯಿತು. ಸಂತೋಷ ಸಂತೋಷ. ಸ್ವಾಮಿ, ಅಮ್ಮ ದ್ರೌಪದಿ ಏನು ಕೇಳಿ. ಚೆನ್ನಾಗಿ ಹೇಳು ತಾಯಿ. ಚೆನ್ನಾಗಿ ಹೇಳು ತಾಯಿ. ಅಮ್ಮ ದ್ರೌಪದಿ ನಿಮ್ಮನ್ನು ಕಂಡು ನನ್ನ ಮನಸ್ಸು ಅತ್ಯಾನಂದವಾಯಿತು. ಸಂತೋಷ ಸಂತೋಷ. ಸ್ವಾಮಿ, ಅಮ್ಮ ದ್ರೌಪದಿ ಹುಣ್ಣಿಮೆಯ ಬಂದಂತಾಯಿತು, ಬಡವನಿಗೆ ಭಾಗ್ಯ ದೊರಕಂತಾಯಿತು. ನಿಮ್ಮನ್ನು ಕಂಡರು ಚಿಂತೆಯನ್ನು ಬಿಟ್ಟನು, ಧೈರ್ಯವನ್ನು ಪಟ್ಟನು. ನಾನಿಂದ ಧನ್ಯನಾದ ಸ್ವಾಮಿ, ಸಜ್ಜನಾ ಪ್ರೇಮಿ. ಓಹೋ ಅಮ್ಮ ದ್ರೌಪದಿ ಸ್ವಾಮಿ, ಇಂತಹ ಅಂತರಾಷ್ಟ್ರೀಯಲ್ಲಿ ಕೋಟುಗಳೇ ಏಕಾಂಗಿಯಾಗಿ ಈ ಅರಣ್ಯದಲ್ಲಿ ಶಿವವು ಶಿವವು ಎಂದು ಸಂಚಾರ ಮಾಡುವ ಕಾರಣವೇನು? ಅವೋ ತಾಯಿ, ಸ್ವಾಮಿ, ಚಂದ್ರನಂತೆ ಹೊಳೆಯುವ ಈ ನಿನ್ನ ಸುಂದರವಾದ ಮುಖವು ಕಂದಿ ಕುಂದಿ ತಪ್ಪಾಗಿರಲು ಕಾರಣವಾದ ಏನು? ನಿನ್ನ ಏನು ಅಂತ ಕಷ್ಟ ಬಂದಿರುವುದು? ಅವೋ ತಾಯಿ, ಸ್ವಾಮಿ, ಚಿಂತೆಯನ್ನು ಬಿಡು, ಧೈರ್ಯವನ್ನು ಕೊಡು. ತಡವು ಮಾಡದ ಹೇಳಮ್ಮ ದೃಪದನಂದನೆ, ತಿಳಿಸು ನೀನು ಬೇಗನೆ. ಸ್ವಾಮಿ, ಅಮ್ಮ ದ್ರೌಪದಿ ಅಯ್ಯೋ ನನ್ನ ಕಷ್ಟವು ಏನೆಂದ ಹೇಳಬೇಕು ಸ್ವಾಮಿ. ಅದು ಏನಿರುವುದು ತಾಯಿ? ಹೇಳುವನು ಕೇಳಿರಿ. ಚೆನ್ನಾಗಿ ಹೇಳು ತಾಯಿ.
ಕಾಲದಲ್ಲಿ ಹೋಗಿ ತರುವುದು. ಸ್ವಾಮಿ, ಅಮ್ಮ ದ್ರೌಪದಿ, ಕಾಂತರನ್ನ ಹಾಸಿಗೆಯಲ್ಲಿ ಬಿಟ್ಟು ದೇಶ ವಿದೇಶ ತಿರುಗಿದರೂ ನನಗೆ ಕನ್ಯೇ ದೊರೆಯಲಿಲ್ಲ. ತಂದೆ ಎನ್ನುವ ಸ್ಥಳವನ್ನು ತೋರಿಸಬೇಕೆಂದು ಬೇಡಿಕೊಳ್ಳುವ ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ, ಹಾಗಾದರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳಿದೆ.